ಸ್ಪೆಷಲ್ಗೆ ಸ್ವಾಗತ. ನಾನು ಹರೀಶ್ ಪುತ್ರನ್. ಅಲ್ಪಾವಧಿ ಶಿವಾಜಿನಗರ ಅಭಿವೃದ್ಧಿ ಮತ್ತೆ ರಿಜ್ವಾನ್ ಅರ್ಷದ್ ಕೈ ಹಿಡಿದ ಕೆಲಸ, ಜನರಿಗೆ ಹರ್ಷ, ಎದುರಾಳಿಗೆ ನಡುಕ ಶುರು. ಆರೋಗ್ಯಕ್ಕೆ ಆದ್ಯತೆ, ಶಿಕ್ಷಣಕ್ಕೆ ಬದ್ಧತೆ, 7 ವಾರ್ಡ್ಗಳಿಗೂ ರಸ್ತೆ, ಕಸಕ್ಕೆ ಮುಕ್ತಿ, ಪ್ರಗತಿಗೆ ಪಣ, ರೆಸಲ್ ಮಾರ್ಕೆಟ್ ಪುನರುಜ್ಜೀವನ. ಇದೆ ಈ ಹೊತ್ತಿನ ವಿಶೇಷ ಶಿವಾಜಿನಗರ ನವಾಬ. ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಅಂದ್ರೆ ಅಭಿವೃದ್ಧಿ ಅಂದ್ರೆ ರಿಜ್ವಾನ್ ಅರ್ಷದ್. ಅಷ್ಟರ ಮಟ್ಟಿಗೆ ಕ್ಷೇತ್ರದಲ್ಲಿ ರಿಜ್ವಾನ್ ಅರ್ಷದ್ ಕೆಲಸ ಮಾಡ್ತಿದ್ದಾರೆ. ಮೊದಲ ಬಾರಿ ಶಾಸಕರಾಗಿದ್ರು, ಹಲವಾರು ಬಾರಿ ಶಾಸಕರಾದವರು ಮಾಡುವಷ್ಟು ಕೆಲಸವನ್ನ ಕೇವಲ 3 ವರ್ಷದಲ್ಲಿ ಮಾಡುವ ಮೂಲಕ ಶಿವಾಜಿನಗರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದಾರೆ. ಹೇಗಿದೆ ರಿಜ್ವಾನ್ ಅರ್ಷದ್ ಯಶೋಗಾಥೆ? ಬನ್ನಿ ನೋಡೋಣ. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ, 3 ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ, 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಗಲ್ಲಿ ಗಲ್ಲಿಯಲ್ಲೂ ಕಾಂಕ್ರೀಟ್ ರಸ್ತೆ, ಯಾವುದೇ ಪಾರ್ಕ್ಗೆ ಹೋದ್ರೂ ಆಹ್ಲಾದಕರ ವಾತಾವರಣ, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಆಟವಾಡಲು ಮೈದಾನಗಳು, ಡಾಂಬರೇ ಕಾಣದ ಗುಂಡಿಗಳಿಂದ ಕೂಡಿದ್ದ ರಸ್ತೆಗಳಿಗೆ ಕಾಯಕಲ್ಪ, ಹೊಲಸೆದ್ದು ನಾರುತ್ತಿದ್ದ ರೆಸೆಲ್ ಮಾರ್ಕೆಟ್ಗೆ ಮರುಜೀವ, ಟ್ರಾಫಿಕ್ ದಟ್ಟಣೆಯಿಂದ ಬೇಸತ್ತು ಹೋಗಿದ್ದ ಜನರಿಗೆ ಬಿಗ್ ರಿಲೀಫ್. ಇದು ಅಭಿವೃದ್ಧಿಯನ್ನೇ ಹಾಸು ಹೊದ್ದು ಉಸಿರಾಡೋ ಶಾಸಕ ಅಂತ ಗುರುತಿಸಿಕೊಳ್ಳೋ ರಿಜ್ವಾನ್ ಅರ್ಷದ್ ಅವರ ಕಾರ್ಯವೈಖರಿ. ಶಿವಾಜಿನಗರ ಅಂದ್ರೆ ಮೂಗು ಮುರಿಯುತ್ತಿದ್ದವರೇ, ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡುವಲ್ಲಿ ರಿಜ್ವಾನ್ ಅರ್ಷದ್ ಯಶಸ್ವಿಯಾಗಿದ್ದಾರೆ. ಶಿವಾಜಿನಗರದ ಅಭಿವೃದ್ಧಿಯ ಹರಿಕಾರ ರಿಜ್ವಾನ್ ಅರ್ಷದ್. ಹಲವು ದಶಕಗಳ ಕನಸು 3 ವರ್ಷದಲ್ಲಿ ಆಗಿದೆ ನನಸು. ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್ ಎಷ್ಟು ಪ್ರಸಿದ್ಧವೋ ಅಷ್ಟೇ ಪ್ರಸಿದ್ಧ ಶಿವಾಜಿನಗರ. ರಾಜ್ಯದ ಶಕ್ತಿಸೌಧ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿರೋದೇ ಶಿವಾಜಿನಗರ. ವಿಧಾನಸೌಧಕ್ಕೆ ಇಷ್ಟು ಹತ್ತಿರವಾಗಿದ್ರೂ ಶಿವಾಜಿನಗರದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿತ್ತು. ಹಲವಾರು ಜನ ಶಾಸಕರಾಗಿದ್ರೂ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅನ್ನೋದು ಕೈಗೆಟುಕದ ದ್ರಾಕ್ಷಿಯಾಗಿತ್ತು. ಆದರೆ ಕಳೆದ 3 ವರ್ಷಗಳಲ್ಲಿ ಶಿವಾಜಿನಗರದ ಚಿತ್ರಣವೇ ಬದಲಾಗಿದೆ. ಇದಕ್ಕೆಲ್ಲ ಕಾರಣ ಶಾಸಕ ರಿಜ್ವಾನ್ ಅರ್ಷದ್. ಕಾಂಗ್ರೆಸ್ನ ಯುವ ನಾಯಕರಲ್ಲಿ ಒಬ್ಬರಾದ ರಿಜ್ವಾನ್ ಅರ್ಷದ್ ವಿದ್ಯಾವಂತರಿಗೆ ಜನ ಅಧಿಕಾರ ನೀಡಿದ್ರೆ ಹೇಗೆ ಜನರ ಹಣೆಬರಹ ಬದಲಾಗುತ್ತೆ ಅಂತ ತೋರಿಸಿಕೊಟ್ಟಿದ್ದಾರೆ. ಶಿವಾಜಿನಗರದ ಪ್ರತಿ ರಸ್ತೆಗೂ ಕಾಯಕಲ್ಪ ಕಲಿಸಿದ ರಿಜ್ವಾನ್. ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಬಹುತೇಕ ಪ್ರದೇಶಗಳು ಶಿವಾಜಿನಗರಕ್ಕೆ ಸೇರುತ್ತವೆ. ಆದರೆ ಇಂಥ ಶಿವಾಜಿನಗರ ಕ್ಷೇತ್ರದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಆಗಿರಲಿಲ್ಲ. ಇಲ್ಲಿಂದ ಯಾರೇ ಗೆದ್ದು ಶಾಸಕರಾದರೂ ಹದಗೆಟ್ಟಿದ್ದ ರಸ್ತೆಗಳಿಗೆ ಕಾಯಕಲ್ಪ ಮಾತ್ರ ಕಲ್ಪಿಸಿರಲಿಲ್ಲ. ಶಿವಾಜಿನಗರದ ರಸ್ತೆಗಳ ಅಭಿವೃದ್ಧಿಯ ಕನಸು ಕಾಣುತ್ತಿದ್ದ ಕ್ಷೇತ್ರದ ಜನರ ಕನಸು ಹಲವು ದಶಕಗಳಿಂದ ಕನಸಾಗಿಯೇ ಉಳಿದಿತ್ತು. 3 ವರ್ಷಗಳ ಹಿಂದೆ ಶಿವಾಜಿನಗರ ಕ್ಷೇತ್ರದಲ್ಲಿ ನಡೆದಿದ್ದ ಉಪಚುನಾವಣೆಯಲ್ಲಿ ರಿಜ್ವಾನ್ ಅರ್ಷದ್ ಗೆದ್ದ ಬಳಿಕ ಜನರ ಕನಸು ನನಸಾಗಿದೆ. ಅಷ್ಟರ ಮಟ್ಟಿಗೆ ರಿಜ್ವಾನ್ ಅರ್ಷದ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಜನ ಹೇಳ್ತಾರೆ. ನೋಡಿದಂಥ 25 ವರ್ಷನಲ್ಲಿ ಏನು ಕೆಲಸ ಆಗಿಲ್ಲ ಸರ್. ಈ ನೋಡಿದ 3 ವರ್ಷನಲ್ಲಿ ಏನು ಕೆಲಸ ಆಗಿದೆ ಅದು ಟೋಟಲ್ ಆಗಿ 25 ವರ್ಷನಲ್ಲಿ ಆಗಿಲ್ಲ. ರೋಡ್ ಇರಲಿ, ಹಾಸ್ಪಿಟಲ್ ಇರಲಿ, ಗೌರ್ಮೆಂಟ್ ಸ್ಕೂಲ್ ಇರಲಿ, ಶಾಲೆ ಇರಲಿ, ನಮ್ಮ ಕ್ಲಿನಿಕ್ ಆಗಿರಲಿ, ಟೋಟಲ್ 1-2 ಓಪನ್ ಆಗಿದೆ ಟೋಟಲ್ 92 ವಾರ್ಡ್ನಲ್ಲಿ. ಚಿನ್ನದ
ಮಗನು ಇವನು ಅದ್ಭುತ ಜ್ಞಾನಿ. ಶಿವಾಜಿನಗರ ವಿಧಾನಸೌಧಕ್ಕೆ ಅಂಟಿಕೊಂಡಂತೆ ಇದ್ರೂ ಸಹ ನಾನಾ ಕಾರಣಗಳಿಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಜನ ಕಂಗೆಟ್ಟು ಹೋಗಿದ್ರು. ಬೆಂಗಳೂರಿನ ಹಲವು ಕ್ಷೇತ್ರಗಳಲ್ಲಿ ಆಗುತ್ತಿದ್ದ ಅಭಿವೃದ್ಧಿ ಕಾರ್ಯಗಳನ್ನು ಕಂಡು ನಮ್ಮ ಕ್ಷೇತ್ರ ಯಾವಾಗ ಹೀಗಾಗುತ್ತೆ ಅಂತ ತಮಗೆ ತಾವೇ ಪ್ರಶ್ನೆ ಹಾಕಿಕೊಳ್ತಿದ್ರು. ಆದರೆ ರಿಜ್ವಾನ್ ಅರ್ಷದ್ 3 ವರ್ಷದಲ್ಲಿ 100 ವರ್ಷಕ್ಕಾಗುವಷ್ಟು ಕೆಲಸ ಮಾಡಿದ್ದಾರೆ ಅಂತ ಶಿವಾಜಿನಗರ ಕ್ಷೇತ್ರದ ಜನ ಮಾತಾಡಿಕೊಳ್ಳುವಂತೆ ಮಾಡಿದ್ದಾರೆ ಅಂದ್ರೆ ಅದು ನಿಜಕ್ಕೂ ಶ್ಲಾಘನೀಯ ಕೆಲಸ ಅಂತಲೇ ಹೇಳಬೇಕು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ. ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆ ಹಾಸ್ಪಿಟಾಲಿಟಿ, ಒಳ್ಳೆ ಸ್ಕೂಲು, ಒಳ್ಳೆ ಪಾರ್ಕು, ಎಲ್ಲ ರಸ್ತೆಗಳು ಎಲ್ಲ ಒಳ್ಳೆ ಮಾಡಿದ್ದಾರೆ. ಡ್ರೈನೇಜ್ ಸಿಸ್ಟಮು ಎಲ್ಲ ಕ್ಲಿಯರಾಗಿ ಮಾಡಿದ್ದಾರೆ. ಅದು ಬಿಟ್ಟರೆ ನಮಗೆ ಸೇಫಾಗಿ ಮಾತಾಡಿದ್ದಾರೆ. ಸೇವ್ ಇದೆ. ಇಲ್ಲ ಗ್ಯಾರ್ಬೇಜ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಗಾರ್ಬೇಜ್ ಕ್ಲೀನ್ ಮಾಡಿದ್ದಾರೆ ಈ 3 ವರ್ಷದಿಂದ. ಈ 3 ವರ್ಷ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಮಗೆ ಬೇಕಂದರೆ ನಮಗೆ MLA ರಿಜ್ವಾನ್ ಅರ್ಷದೇ ಬೇಕು. ನಾವು ಅವರಿಗೆ ಎಲೆಕ್ಟ್ ಮಾಡ್ತೀನಿ. 3 ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ, 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಶಿವಾಜಿನಗರ ಅಂದಾಕ್ಷಣ ಬೆಂಗಳೂರಿನ ಬಹುತೇಕರು ಇದು ಮುಸ್ಲಿಂ ಸಮುದಾಯ ಹೆಚ್ಚಿರೋ ಕ್ಷೇತ್ರ ಅಂದುಕೊಳ್ಬಹುದು. ಆದರೆ ಇದು ತಪ್ಪು. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದಷ್ಟೇ ಹಿಂದೂ, ಕ್ರಿಶ್ಚಿಯನ್ನರು ಸಹ ಇದ್ದಾರೆ. ಅಲ್ಲದೆ ಕನ್ನಡ, ಉರ್ದು, ತಮಿಳು, ತೆಲುಗು, ಮಲಯಾಳಂ, ಇಂಗ್ಲಿಷು ಸೇರೆ ನಾನಾ ಭಾಷೆಗಳನ್ನ ಮಾತನಾಡುವ ಜನರೂ ಇದ್ದಾರೆ. ಹಲಸೂರು, ಸಂಪಂಗಿರಾಮ್ ನಗರ, ಭಾರತಿನಗರ, ರಾಮಸ್ವಾಮಿ ಪಾಳ್ಯ ಸೇರಿದಂತೆ ಹಲವೆಡೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಭಾಷಿಕರೇ ಹೆಚ್ಚಿದ್ದಾರೆ. ಇಂಥ ಕ್ಷೇತ್ರದಲ್ಲಿ ಎಲ್ಲ ಭಾಷಿಕರಿಗೆ, ಎಲ್ಲ ಸಮುದಾಯದವರಿಗೆ ನೆಚ್ಚಿನ ನಾಯಕರಾಗಿ ಹೊರಹೊಮ್ಮುವಲ್ಲಿ ರಿಜ್ವಾನ್ ಅರ್ಷದ್ ಯಶಸ್ವಿಯಾಗಿದ್ದಾರೆ. ಇದು ಅವರ ವ್ಯಕ್ತಿತ್ವವನ್ನ ತೋರಿಸುತ್ತೆ. ಕ್ಷೇತ್ರದ ಸಮನ್ವಯತೆಗೆ ಸಾಕ್ಷಿಯಾಗಿತ್ತು ಹಲಸೂರು ಹಬ್ಬ. ಬೆಂಗಳೂರಿನ ಪಾರಂಪರಿಕ ರಸೆಲ್ ಮಾರ್ಕೆಟ್ಗೆ ಮರುಜೀವ. ಹಲವು ಧರ್ಮ, ಹಲವು ಜಾತಿ, ಹಲವು ಭಾಷಿಕರ ಕ್ಷೇತ್ರವಾಗಿರೋ ಶಿವಾಜಿನಗರದಲ್ಲಿ ಶಾಸಕರು ಎಲ್ಲ ಜನರ ನಡುವೆ ಸಮನ್ವಯತೆ ಸಾಧಿಸಿದ್ದಾರೆ. ಈ ಸಮನ್ವಯತೆಗೆ ಕೆಲವೇ ದಿನಗಳ ಹಿಂದಷ್ಟೇ ನಡೆದಿದ್ದ ಹಲಸೂರು ಹಬ್ಬ ಒಂದು ಉತ್ತಮ ನಿದರ್ಶನವಾಗಿದೆ. ಇದಕ್ಕಾಗಿ ಶಾಸಕ ರಿಜ್ವಾನ್ ಅರ್ಷದ್ ನಡೆಸಿದ ಪೂರ್ವ ತಯಾರಿ, ಅದಕ್ಕಾಗಿ ರೂಪಿಸಿದ್ದ ಯೋಜನೆ ಹಲಸೂರು ಮಾತ್ರವೇ ಅಲ್ಲದೆ ಕ್ಷೇತ್ರದ ಜನರೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಹಲಸೂರು ಹೇಳಿ ಕೇಳಿ ಬೆಂಗಳೂರಿನಲ್ಲಿಗೆ ತುಂಬಾ ಫೇಮಸ್. ಕದಂಬರು, ಗಂಗರ ಕಾಲದಲ್ಲಿಯೇ ನಿರ್ಮಿತವಾಗಿದ್ದ ಊರು ಅನ್ನೋದಕ್ಕೆ ಹಲವಾರು ನಿದರ್ಶನಗಳಿವೆ. ಇಂಥ ಐತಿಹಾಸಿಕ ಹಿನ್ನೆಲೆಯ ಹಲಸೂರಿನಲ್ಲಿ ಹಲಸೂರು ಹಬ್ಬ ಆಯೋಜಿಸುವ ಮೂಲಕ ರಿಜ್ವಾನ್ ಅರ್ಷದ್ ಕ್ಷೇತ್ರದ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಬೆಂಗಳೂರು ವಿಧಾನಸೌಧ, ಹೈಕೋರ್ಟ್, ಲಾಲ್ಬಾಗ್ ಸೇರಿ ಹಲವು ಪಾರಂಪರಿಕ ತಾಣಗಳ ನೆಲೆಯಾಗಿದೆ. ಇದೇ ರೀತಿ ಶಿವಾಜಿನಗರದಲ್ಲಿರೋ ರಸೆಲ್ ಮಾರ್ಕೆಟ್ ಕೂಡ ಒಂದು ಪಾರಂಪರಿಕ ತಾಣ. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದ್ದ ರಸೆಲ್ ಮಾರ್ಕೆಟ್ ಬೆಂಗಳೂರು ಮಾತ್ರವೇ ಅಲ್ಲ, ಬೆಂಗಳೂರು ಸುತ್ತಮುತ್ತಲಿನ ಹಲವು ನಗರಗಳ ಜನರನ್ನ ತನ್ನತ್ತ ಸೆಳೆಯುತ್ತಿತ್ತು. ಇಂಥ ರಸೆಲ್ ಮಾರ್ಕೆಟ್ನಲ್ಲಿ 2012ರಲ್ಲಿ ಅಗ್ನಿ ದುರಂತ ಸಂಭವಿಸಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾಗಿದ್ದ ಅಗ್ನಿ ಅವಘಡದಲ್ಲಿ 100ಕ್ಕೂ ಅಧಿಕ ಮಳಿಗೆಗಳಿಗೆ ಹಾನಿಯಾಗಿತ್ತು. 2012ರಲ್ಲಿ ಸಂಭವಿಸಿದ್ದ ಅಗ್ನಿ ಅವಘಡದಿಂದ ರಸೆಲ್ ಮಾರ್ಕೆಟ್ಗೆ ಹಾನಿಯಾಗಿತ್ತು. ಇಷ್ಟಾದರೂ ರಸೆಲ್ ಮಾರ್ಕೆಟ್ಗೆ ಮರುಜೀವ ನೀಡಲು ಯಾರೂ ಸಹ ತಲೆಕೆಡಿಸಿಕೊಂಡಿರಲಿಲ್ಲ. ಆದರೆ ಯಾವಾಗ ರಿಜ್ವಾನ್ ಅರ್ಷದ್ ಅವರು ಶಾಸಕರಾದರೂ ರಸೆಲ್ ಮಾರ್ಕೆಟ್ಗೆ ಪುನರುಜ್ಜೀವನ ನೀಡಲು ಮುಂದಾದ್ರು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ. 3 ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ, 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ.
ಹಫೀಜಿಯಾ ಶಾಲೆಯನ್ನ ಇಂಟರ್ನ್ಯಾಷನಲ್ ಶಾಲೆಯಾಗಿ ಮಾರ್ಪಡಿಸುತ್ತಿದ್ದು ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಲು ಭದ್ರ ಬುನಾದಿ ಹಾಕಿದ್ದಾರೆ. ಈ ಮೂಲಕ ಬಡವರ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ. ಅಲ್ಲದೆ ಶಿವಾಜಿನಗರದಲ್ಲಿ ಒಂದು ದೊಡ್ಡ ಟವರ್ ನಿರ್ಮಿಸುವ ಮೂಲಕ ಕ್ಷೇತ್ರದ ಖ್ಯಾತಿ ಹೆಚ್ಚಿಸಲು ಮುಂದಾಗಿದ್ದಾರೆ. ಶಿವಾಜಿನಗರ ಕ್ಷೇತ್ರದಲ್ಲಿರೋ ಹಲವಾರು ದೇಗುಲಗಳು, ಮಸೀದಿಗಳು, ಚರ್ಚ್ಗಳು ಜೀರ್ಣೋದ್ಧಾರಕ್ಕೂ ರಿಜ್ವಾನ್ ಅರ್ಷದ್ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಈ ಮೂಲಕ ಸರ್ವಧರ್ಮ ಸಮನ್ವಯತೆ ಕಾಪಾಡಿಕೊಂಡು ಬರ್ತಿದ್ದಾರೆ. ಇದೇ ಕ್ಷೇತ್ರದಲ್ಲಿರೋ ಉದ್ಯಾನವನಗಳಿಗೆ ಆಧುನಿಕತೆಯ ಸ್ಪರ್ಶ ನೀಡುವಲ್ಲಿ ರಿಜ್ವಾನ್ ಅರ್ಷದ್ ಯಶಸ್ವಿಯಾಗಿದ್ದಾರೆ. ಕ್ಷೇತ್ರದಲ್ಲಿದ್ದ ಎಲ್ಲಾ ಪಾರ್ಕ್ಗಳ ಉನ್ನತೀಕರಣಕ್ಕೆ ಕ್ರಮ ಕೈಗೊಂಡು ಕ್ಷೇತ್ರದ ಜನರ ಮೆಚ್ಚುಗೆಗೆ ಕಾರಣವಾಗಿದ್ದಾರೆ. ಬಹುತೇಕ ಪಾರ್ಕ್ಗಳಲ್ಲಿ ವಾಕಿಂಗ್ ಪಾತ್ ನಿರ್ಮಿಸುವ ಮೂಲಕ ಕ್ಷೇತ್ರದ ಜನ ಬೆಳಿಗ್ಗೆ ಮತ್ತು ಸಂಜೆ ನೆಮ್ಮದಿಯಿಂದ ವಾಕ್ ಮಾಡಲು ನೆರವಾಗಿದ್ದಾರೆ. ಕೇವಲ ಇಷ್ಟೇ ಅಲ್ಲ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಅವುಗಳ ಕುರಿತು ಹೇಳ್ತೀವಿ. ಜೊತೆಗೆ ಕ್ಷೇತ್ರದ ಜನ ರಿಜ್ವಾನ್ ಅರ್ಷದ್ ಕುರಿತು ಏನಂತಾರೆ, ಅವರಿಗೆ ಇನ್ನೊಂದು ಚಾನ್ಸ್ ಕೊಡ್ತಾರಾ ಇಲ್ವಾ ನೋಡ್ಕೊಂಡು ಬರೋಣ ಬನ್ನಿ.